ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಅಂತ. ಈ ವಿಷಯಗಳಲ್ಲಿ ನಿಮಗೆ ನಾನು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯಯುತ ಆಹಾರವನ್ನು ಹೇಗೆ ಸೇವಿಸುವುದು, ಹೆಲ್ದಿ ಈಟಿಂಗ್ ನ ಬಗ್ಗೆ ಈ ಒಂದು ವಿಡಿಯೋ ಸ್ನೇಹಿತರೆ. ನಾನು ತಿನ್ನುವ ಕಾಯಿಲೆ ಬಗ್ಗೆ 3-4 ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಸೊ ಈಗ ಹೆಲ್ದಿ ಈಟಿಂಗ್, ನಮ್ಮ ಆಹಾರ ಪದ್ಧತಿ ಹೇಗೆ ಇತ್ತು ಅಂತ ಹೇಳಿದರೆ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಹೇಗೆ ಅದು ಶಕ್ತಿಯನ್ನು ಕೊಟ್ಟು ಆರೋಗ್ಯವಂತ ಸ್ಥಿತಿಯನ್ನು ತರುತ್ತೆ ಅನ್ನೋದರ ಒಂದು ಪೂರ್ತಿಯಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹೀಗಾಗಿ ಹೆಲ್ದಿ ಈಟಿಂಗಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಸಸ್ಯಾಹಾರಿಗಳಾಗಿದ್ದು ಅಂತ ಹೇಳಿದರೆ ಬಹಳಷ್ಟು ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಮಾಂಸಾಹಾರಿಗಳಿಗೆ ಅವ್ರಿಗೆ ಬಿಟ್ಟ ಒಂದು ವಿಷಯ, ಮಾಂಸಾಹಾರ ಮಾಡಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು. ಆದರೆ ಸಸ್ಯಾಹಾರಿಗಳಲ್ಲಿ ಬಹಳಷ್ಟು ಕಡಿಮೆ ರೋಗಗಳು ಇರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಮತ್ತು ಅನಿಸಿಕೆ. ಇದು ಸೈಂಟಿಫಿಕ್ ರಿಸರ್ಚಲ್ಲೂ ಸಹಿತ ಸರಿಯಾಗಿ ಪತ್ತೆಯಾಗಿದೆ ಸ್ನೇಹಿತರೆ. ಸೊ ಹೀಗಾಗಿ ಸಸ್ಯಾಹಾರದಲ್ಲಿ ಏನನ್ನು ತಿಂದರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಸೊ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ನಮ್ಮ ದೇಹ ಬಹಳಷ್ಟು ಸೂಕ್ಷ್ಮವಾದ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡುವಂತಹ ಒಂದು ಜೀವಾತ್ಮ ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಾವು ಯಾವ ಆಹಾರವನ್ನು ಯಾವಾಗ ತಿಂದರೆ ನಮ್ಮ ದೇಹಕ್ಕೆ ಹೇಗೆ ಅದರ ಪರಿಣಾಮ ಬೀರಿ ಮನಸ್ಸು, ದೇಹ ಮತ್ತು ಪೂರ್ತಿಯಾದ ಆರೋಗ್ಯವನ್ನು ನೀಡುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಸಸ್ಯಾಹಾರದಲ್ಲಿ ಹಸಿ ತರಕಾರಿ ಮತ್ತು ಹಣ್ಣುಗಳನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಅಳವಡಿಸ್ಕೊಂಡಿದ್ದೇ ಆಯಿತು ಅಂತ ಹೇಳಿದರೆ ಬಹಳಷ್ಟು ನಮ್ಮ ಆರೋಗ್ಯವಂತ ಸ್ಥಿತಿ ತನ್ನಷ್ಟಕ್ಕೆ ಬರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ನಿಯಮ ಈ ಆಹಾರ ಸೇವನೆಯಲ್ಲಿ ಅಂತ ಹೇಳಿದರೆ, ನಾವು ಆಹಾರವನ್ನು ಹೇಗೆ ನಾವು ತಯಾರಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಏಕೆ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ನಾವು ಹಿತ್ತಾಳಿ, ತಾಮ್ರ ಮತ್ತು ಹಲವಾರು ವಿಧವಾದ ಧಾತುಗಳನ್ನು ಉಪಯೋಗಿಸಿ ನಮ್ಮ ಪಾತ್ರೆಗಳು, ಅಡುಗೆ ಪಾತ್ರೆಗಳು ಇದ್ದವು. ಈಗಿನ ಸಮಯದಲ್ಲಿ ಬಹಳಷ್ಟು ಅಲ್ಯೂಮಿನಿಯಂ ಅನ್ನುವ ಒಂದು ಧಾತುವಿನಿಂದ ಈಗಿನ ಒಂದು ಯುಟೆನ್ಸಿಲ್ಸ್, ಈಗಿನ ಒಂದು ಪಾತ್ರೆಗಳು ಇರುತ್ತೆ ಮನೆಯಲ್ಲಿ. ಇದು ಬಹಳ ಮುಖ್ಯವಾದ ಒಂದು ವಿಷಯ ಆಗುತ್ತೆ ಅಡುಗೆ ಮಾಡುವ ಒಂದು ಪಾತ್ರೆಗಳ ಬಗ್ಗೆ ಸ್ನೇಹಿತರೆ. ಈ ಅಡುಗೆ ಮಾಡುವ ಪಾತ್ರೆಗಳು ಸಹಿತ ನಮಗೆ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡಲಿಕ್ಕೆ ಬಹಳಷ್ಟು ಸಹಕಾರವಾಗುತ್ತೆ. ಏಕೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಅಲ್ಯೂಮಿನಿಯಂ ಅನ್ನುವ ಒಂದು ಪದಾರ್ಥ ಬಹಳಷ್ಟು ಕಡಿಮೆ ಆಗಿ ಬೇಕಾಗುತ್ತೆ. ಆದರೆ ಆ ಅಲ್ಯೂಮಿನಿಯಂ ಅನ್ನೋ ಪದಾರ್ಥ ನಮ್ಮ ದೇಹದಲ್ಲಿ ಜಾಸ್ತಿ ಆಯಿತು ಅಂತ ಹೇಳಿದರೆ ಮಲಬದ್ಧತೆಯ ಪ್ರಶ್ನೆ ಮತ್ತು ಡ್ಯುಯಾಲಿಟಿ ಇನ್ ದ ಮೈಂಡ್ ಅಂತ ಹೇಳಿದರೆ ಮನಸ್ಸು ವಿಭಜಿತವಾಗುವುದು ಮತ್ತು ಜಠರದ ಬಹಳಷ್ಟು ದೀರ್ಘಕಾಲಿಕ ರೋಗಗಳಾಗುವುದು, ಡಯಾಬಿಟಿಸ್ ಬರುವುದು ಮತ್ತು ಹೀಗೆ ಹಲವಾರು ರೋಗಗಳು, ಕ್ಯಾನ್ಸರ್ ಸಹಿತ ಬರುವಂತಹ ಪರಿಸ್ಥಿತಿ ಈ ಅಲ್ಯೂಮಿನಿಯಂ ಪಾತ್ರೆಗಳಿಂದ ಆಗುವಂಥದ್ದು ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಅಡುಗೆ ಮಾಡುವ ಪಾತ್ರೆಗಳ ಬಗ್ಗೆ ಒಂದಾಯಿತು ಅಂತ ಹೇಳಿದರೆ, ಇನ್ನೂ ಒಂದು ಅಡುಗೆ ಮಾಡುವ ಒಂದು ವಿಧಾನಗಳು, ಈ ಅಡುಗೆ ಮಾಡುವ ವಿಧಾನ ಬಹಳಷ್ಟು ಮುಖ್ಯವಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಔಷಧಿಗಳು ಬಹಳಷ್ಟು ತುಂಬಿದ್ವು. ಈಗೂ ಸಹಿತ ನಾವು ಮಸಾಲ ಅಂತ ನಾವೇನು ಹೇಳ್ತೀವಿ, ಅದಿಷ್ಟು ಸಹಿತ ಔಷಧಿ ಪದಾರ್ಥಗಳು. ಆದರೆ ಈ ಔಷಧಿ ಪದಾರ್ಥಗಳನ್ನು ನಾವು ಉಪಯೋಗಿಸುವಲ್ಲಿ ವಿಫಲರಾಗ್ತಾ ಇದ್ದೀವಿ ಸ್ನೇಹಿತರೆ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತ ಹೇಳಿದರೆ, ಹಿಂದಿನ ಕಾಲದ ಒಂದು ಅಡುಗೆಯ ಪ್ರಕ್ರಿಯೆ ಮತ್ತು ಅವರ ಅಡುಗೆಯ ಒಂದು ಜ್ಞಾನ, ಆ ಒಂದು ಪೂರ್ತಿಯಾದ ವಿಜ್ಞಾನ ಈಗ ನಮ್ಮಿಂದ ದೂರವಾಗ್ಬಿಟ್ಟಿದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ನಮ್ಮ ಅಜ್ಜಿ ತಾತರು, ಹಳೆಯ ಜನರು ಅಡುಗೆ ಮಾಡುವಂಥ ಪದ್ಧತಿಗಳನ್ನು ನಾವು ಪೂರ್ತಿಯಾಗಿ ಬಿಟ್ಬಿಟ್ಟಿದ್ದೀವಿ. ಕುಕ್ಕರ್ಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾವು ಸಾವನ್ನಪ್ಪಿದರೂ ಪರವಾಗಿಲ್ಲ, ಅದನ್ನು ಬಿಡಲ್ಲ ಅಂತ ನಮ್ಮ ಹೆಣ್ಮಕ್ಳು ಹೇಳ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಒಂದು ನ್ಯೂನತೆಯಿಂದ ನಾವು ರೋಗಗ್ರಸ್ತ ಸ್ಥಿತಿಗೆ ಹೋಗ್ತಾ ಇದ್ದೀವಿ ಅನ್ನುವ ಒಂದು ಅನಿಸಿಕೆ ನಂದು ಸ್ನೇಹಿತರೆ. ಸೊ ಹೀಗಾಗಿ ಅಡುಗೆ ಪಾತ್ರೆಗಳ ಬಗ್ಗೆ ಮತ್ತು ಅಡುಗೆಯ ವಿಜ್ಞಾನದ ಬಗ್ಗೆ ನಾವು ಸರಿಯಾಗಿ ಅರ್ಥಕೊಂಡ್ರೆ ಆರೋಗ್ಯ ಬರುವುದು ಖಚಿತವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಹೆಲ್ದಿ ಈಟಿಂಗ್ನಲ್ಲಿ
ಮೊದಲನೇ ಒಂದು ಅಂಶ ಅಂತ ಹೇಳಿದರೆ ನಾವು ಹಸಿ ತರಕಾರಿ ಹಣ್ಣುಗಳನ್ನು ಪ್ರಚುರವಾಗಿ ನಾವು ತಿನ್ನಬೇಕಾಗುತ್ತೆ. ಇನ್ನೂ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಅಡುಗೆ ಪಾತ್ರೆಗಳನ್ನು ಸರಿಯಾಗಿ ವಿಚಾರಿಸಿ ಯಾವ ಅಡುಗೆ ಪಾತ್ರೆಗಳು ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ ಅನ್ನುವುದನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ, ನಾವು ಅಡುಗೆ ಮಾಡುವಂತಹ ಪ್ರಕ್ರಿಯೆ, ನಾವು ಯಾವ ತರಹ ಅಡುಗೆಯನ್ನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಈ 3 ಅಂಶಗಳನ್ನು ಸರಿಯಾಗಿ ಗಮನದಲ್ಲಿಟ್ಕೊಂಡು ನಾವು ಅಡುಗೆಯನ್ನು ಮಾಡಿ ನಮ್ಮ ಆಹಾರವನ್ನು ಸೇವಿಸಿದ್ದೇ ಆಯಿತು ಅಂತ ಹೇಳಿದರೆ ಅದು ಹೆಲ್ದಿ ಡಯಟ್, ಹೆಲ್ದಿ ಫುಡ್ ಆಗಿ ನಮ್ಮ ದೇಹಕ್ಕೆ, ಮನಸ್ಸಿಗೆ ಮತ್ತು ಆತ್ಮಕ್ಕೆ ಶಕ್ತಿ ನೀಡುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಹೆಲ್ದಿ ಈಟಿಂಗ್ ಬಗ್ಗೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.